ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆಯಾಗುವ ಸಾಧ್ಯತೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಡ್ಯಾಮ್ಗಳಿದ್ದಾವೆ, ಡ್ಯಾಮ್ಗಳಲ್ಲಿ ಮತ್ತು ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುವ ಒಂದು ಆತಂಕ ಇದೀಗ ಎದುರಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿಯಲ್ಲಿ ಇರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಏನಿದೆ, ಆ ಸಾಗರದಲ್ಲಿರ್ತಕ್ಕಂಥ ನೀರಿನ ಸ್ಥಿತಿಗತಿ ಮತ್ತು ಕಳೆದ ವರ್ಷದ ನೀರಿನ ಸಂಗ್ರಹ ಸೇರಿದಂತೆ ಇನ್ನಿತರ ಒಂದು ಮಾಹಿತಿಯನ್ನು ನಾನು ಈಗ ಕೊಡ್ತಾ ಹೋಗ್ತೀನಿ. ಏನಂತಂದರೆ ವಿಜಯಪುರ ಜಿಲ್ಲೆ ಇರತಕ್ಕಂಥ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ಆಲ್ಮಟ್ಟಿಯಲ್ಲಿ ಇರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಆ ಡ್ಯಾಮಿನ ಎದುರಿಂದ ನಾವು ಈಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. 519.60 ಮೀಟರ್ ಎತ್ತರದ ಸಾಮರ್ಥ್ಯ ಇರತಕ್ಕಂಥ ಡ್ಯಾಮ್ನಲ್ಲಿ ಈಗ ಸದ್ಯ 508.26 ಮೀಟರ್ ನೀರು ಮಾತ್ರ ಸಂಗ್ರಹವಾಗಿದೆ. ಕಳೆದ ವರ್ಷದ ಇದೇ ಅವಧಿಯನ್ನು ನಾವು ನೋಡೋದಾದರೆ 514.72 ಮೀಟರ್ನಷ್ಟು ನೀರು ಸಂಗ್ರಹವಾಗಿತ್ತು. ಹಾಗಾದರೆ ಕಳೆದ ವರ್ಷ ಇದೇ ಜೂನ್ 12ರಂದು ಈಗಿರುವ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ನೀರು ಇಲ್ಲಿ ಸಂಗ್ರಹವಾಗಿದ್ದನ್ನು ನಾವು ಅಂಕಿಅಂಶಗಳಿಂದ ತಿಳಿದುಕೊಳ್ಬೋದು. ಜೊತೆಗೆ ಏನಾಗುತ್ತೆ, ಕಳೆದ 2025ರ ಜೂನ್ 12ರ ವೇಳೆಗೆ ಜಿಲ್ಲೆಯಲ್ಲಿ 228 ಮಿಲಿಮೀಟರ್ ಮಳೆಯಾಗಿತ್ತು. ವಾಡಿಕೆಯ ಪ್ರಕಾರ 97 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಆದರೆ ಆಗ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಆ ವೇಳೆ ಅಂತಂದರೆ ಡ್ಯಾಮ್ಗೆ ಜೂನ್ 1ರಿಂದ ಜೂನ್ 12ರ ಒಂದು ಅವಧಿಯಲ್ಲಿ 12.668 TMC ಅಷ್ಟು ನೀರು ಹರಿದು ಬಂದಿತ್ತು. ಜೊತೆಗೆ ಇಂದು ಜೂನ್ 12 ಕಳೆದ ವರ್ಷದ ಇದೇ ದಿನದಂದು ಡ್ಯಾಮ್ಗೆ 19,851 ಕ್ಯೂಸೆಕ್ ನೀರು ಒಳಹರಿವು ಉಂಟಾಗಿತ್ತು. ಆದರೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಆಗಿರೋ ಕಾರಣ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಳೇಶ್ವರ ಏನಿದೆ ಅಲ್ಲಿ ಮತ್ತು ಸುತ್ತಮುತ್ತಲ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದ ಕಾರಣದಿಂದಾಗಿ ಇನ್ನೂ ಒಳಹರಿವು ಇಲ್ಲಿ ಉಂಟಾಗಿಲ್ಲ. ಈ ವರ್ಷ ಜನವರಿ 1ರಿಂದ ಜೂನ್ 12ರವರೆಗೂ ಕೇವಲ 126 ಮಿಲಿಮೀಟರ್ ಮಳೆಯಾಗಿದೆ. 126 ಮಿಲಿಮೀಟರ್ ಮಳೆ ಆದರೂ ಸಹ ಇಲ್ಲಿ ಡ್ಯಾಮ್ಗೆ ಒಳಹರಿವು ಇನ್ನೂ ಉಂಟಾಗಿಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ಡ್ಯಾಮ್ಗೆ 12.66 TMC ಒಳಹರಿವು ಹೋದ ವರ್ಷ ಉಂಟಾಗಿತ್ತು. ಆ ಒಳಹರಿವು ಈ ವರ್ಷ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಡ್ಯಾಮ್ನಿಂದ ಈಗ ಎಷ್ಟು 508.26 ಮೀಟರ್ ನೀರೇನಿದೆ, ಈ ನೀರಿನಲ್ಲಿ ಬ್ಯಾರೇಜುಗಳಿಗೆ, ಕುಡಿಯೋ ನೀರು ಬಳಕೆಗೆ ಮತ್ತು ಹಿನ್ನೀರಿನ ಬಳಕೆಗೆ, ಜೊತೆಗೆ ಬಾಷ್ಪೀಕರಣಕ್ಕೆ ಅಂತ ಹೇಳಿ ನೀರನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಬಾರಿ ಜಲಾಶಯದಲ್ಲಿ ನೀರು ಕಡಿಮೆ ಆದರೆ, ಒಂದು ವೇಳೆ ಮಳೆ ಆಗದೆ ಡ್ಯಾಮಿಗೆ ನೀರು ಹರಿದು ಬರ್ತಾ ಇದ್ದರೆ ವಿಜಯಪುರ ನಗರ ಸೇರಿದಂತೆ ವಿವಿಧ ಪಟ್ಟಣಗಳು, ಬಹುವಳ್ಳಿ ಕುಡಿಯ ನೀರಿನ ಯೋಜನೆಗಳು, NTPCಗಳಿಗೆ, ಕುಡಿಯೋ ನೀರಿನ ಯೋಜನೆಗಳಿಗೆ ಮತ್ತು ಕೆರೆಗಳಿಗೆ ನೀರು ಬರೆಸೋಕ್ಕೆ ಕಾಲುವೆಗಳ ಮುಖಾಂತರ ಕೆಲವು ನೀರಾವರಿ ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಗೆ ನೀರು ಬಿಡೋಕ್ಕೆ ಇಲ್ಲಿ ತುಂಬ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಇದು ಒಂದು ಮಟ್ಟದ ಮಾಹಿತಿ. ಆದರೆ ಇನ್ನು ಮಳೆ ಕಡಿಮೆ ಆಗಿರುವ ಕಾರಣ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯ ಪ್ರಮಾಣದ ಮೇಲೂ ಕೂಡ ತೀವ್ರತರ ಪರಿಣಾಮ ಬೀಳಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ರೈತರು ಜಮೀನುಗಳನ್ನು ಸ್ವಚ್ಛ ಮಾಡಿಕೊಂಡು ಬಿತ್ತನೆಗೆ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಜಿಲ್ಲೆಯಲ್ಲಿ. ಆದರೆ ಈ ಮಳೆ ಇನ್ನೂ ಕಡಿಮೆ ಪ್ರಮಾಣ ಆಗಿರುವಂಥ ಕಾರಣದಿಂದಾಗಿ ಬಿತ್ತನೆಯ ಮೇಲೂ ತೀವ್ರ ಪರಿಣಾಮ ಬೀರೋದನ್ನು ನಾವು ಅಲ್ಲಿಗಳೆಯಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 9,16,195 ಹೆಕ್ಟೇರ್ ಸಾಗುವಳಿ ಭೂಮಿ ಇದೆ. ಈ ಸಾಗುವಳಿ ಭೂಮಿಯಲ್ಲಿ 7,75,536 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯನ್ನು ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಆದರೆ ಜಮೀನನ್ನು ಹದ ಮಾಡಿಟ್ಟಿದ್ರೂ ಕೂಡ ಈಗ ಬಿತ್ತನೆ ಆರಂಭವಾಗಿದ್ದು, ಎಷ್ಟು ಬಿತ್ತನೆ ಆಗಿದೆ ಅನ್ನೋದರ ಅಂಕಿಅಂಶ ತದನಂತರ ತಿಳಿದು ಬರಲಿದೆ. ಆದರೆ ಮಳೆ ಆಗದೇ ಇರುವ ಕಾರಣ ಇನ್ನೂ ಕೂಡ ಬರದಿಂದ ಬಿತ್ತನೆ ಇನ್ನೂ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಅದನ್ನು ನಾವು ಕಳೆದ ವರ್ಷದ ಮುಂಗಾರಿಗೆ ಹೋಲಿಕೆ ಮಾಡಿದಾಗ ಕಳೆದ ಬಾರಿ ಮುಂಗಾರು ಹಂಗಾಮಿನಲ್ಲಿ ಜೂನ್ 12ರಂದು ಅಲ್ಲಿಯ ವೇಳೆಗೆ 74,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿತ್ತು. ಆದರೆ ಈ ಸದ್ಯ ಕೆಲವು ಪ್ರದೇಶದಲ್ಲಿ ಬಿತ್ತನೆ ಆರಂಭವಾಗಿದ್ದು ಬಿಟ್ಟರೆ ಪೂರ್ಣವಾಗಿ ಬಿತ್ತನೆಯ ಕಾರ್ಯ ಚುರುಕು ಪಡೆದಿಲ್ಲ. ಕಳೆದ ವರ್ಷ ಒಟ್ಟು ಮುಂಗಾರು ಹಂಗಾಮಿನಲ್ಲಿ 7,65,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿತ್ತು. ಎಲ್ಲ ಅಂಕಿಅಂಶಗಳನ್ನು ನೋಡಿದಾಗ ಮಳೆಯ ಪ್ರಮಾಣ ಈ ಬಾರಿ ಕಡಿಮೆ ಆದರೆ, ಒಂದು ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಆಗ್ತದೆ. ಡ್ಯಾಮಿಗೆ ನೀರಿನ ಕೊರತೆ ಆದರೆ ಹಲವಾರು ಸಮಸ್ಯೆಗಳನ್ನು
ಎದುರಿಸಬೇಕಾಗತ್ತೆ. ವಿಜಯಪುರ ನಗರ ಸೇರಿದಂತೆ ವಿವಿಧ ಪಟ್ಟಣಗಳು, ಬಹುವಳಿ ಕುಡಿ ನೀರು ಯೋಜನೆಗಳು, ಕೆರೆ ತುಂಬ ಯೋಜನೆಗಳು, ಜೊತೆಗೆ ನೀರಾವರಿ ಯೋಜನೆಗಳಿಗೆ ಕೂಡ ನೀರು ಅಲಭ್ಯ ಆಗೋದರಲ್ಲಿ ಸಂಶಯವಿಲ್ಲ. ಇದರಿಂದ ಜನರು ರೈತರು ಮಾತ್ರ ಕಷ್ಟಪಡುವಂತಾಗಿದೆ. ಜೊತೆಗೆ ಬಿತ್ತನೆ ಪ್ರಮಾಣ ಕೂಡ ಅಷ್ಟಾಗಿ ಚುರುಕಾಗಿಲ್ಲ. ಮಳೆಯಾದರೆ ಮಾತ್ರ ಬಿತ್ತನೆ ಆಗತ್ತೆ. ಜಿಲ್ಲೆಯ ಜನರು, ಅನ್ನದಾತರು ಭಾರೀ ಪ್ರಮಾಣದಲ್ಲಿ ಮಳೆ ಆಗಲಿ, ನಾವು ಬಿತ್ತನೆ ಕೆಲಸವನ್ನು ಮಾಡ್ತೀವಿ, ನೀರು ಸಂಗ್ರಹವಾದರೆ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಮಳೆಯ ಹಾದಿಯನ್ನು ಕಾಯುವಂತಾಗಿದೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಾಳಿ, TV9 ವಿಜಯಪುರ.